ಕೋರಮಂಗಲ ಟು ಜಪಾನ್ ವಿಶ್ವ ವೇದಿಕೆಗೆ ಸಜ್ಜಾದ ಕರ್ನಾಟಕದ ಪೈಲ್ವಾನರು. ಹೌದು, ಕರ್ನಾಟಕದಲ್ಲಿ ಇವತ್ತು ಕೋರಮಂಗಲದ ನೆಕ್ಸಸ್ ಮಾಲ್ ಒಂಥರ ಯುದ್ಧ ಭೂಮಿಯಂತೆ ಬದಲಾಗಿತ್ತು. ಯಾಕಂತೀರಾ? ಅಲ್ಲಿ ನಡೆದಿದ್ದು ಬಲಶಾಲಿಗಳ ಕಾಳಗ. ಹೌದು, ಕರ್ನಾಟಕ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ಆಯೋಜಿಸಿದ್ದ ಕರ್ನಾಟಕ ಸ್ಟೇಟ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2026 ಭರ್ಜರಿಯಾಗಿ ಮುಕ್ತಾಯಗೊಂಡಿತು. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಸುಮಾರು 150ಕ್ಕೂ ಹೆಚ್ಚು ಪೈಲ್ವಾನರು ತಮ್ಮ ತೋಳಿನ ತಾಕತ್ತು ಪ್ರದರ್ಶನ ಮಾಡಿದರು. ಇದು ಬರೀ ಒಂದು ಪಂದ್ಯ ಅಷ್ಟೇ ಅಲ್ಲ, ಜೂನ್ನಲ್ಲಿ ನಡೆಯಲಿರೋ ಅಖಿಲ ಭಾರತ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನೋ ಮಹಾಯುದ್ಧಕ್ಕೆ ಎಂಟ್ರಿ ಕೊಡೋಕೆ ಸಿಕ್ಕಿರೋ ದೊಡ್ಡ ವೇದಿಕೆ. ಇಲ್ಲಿ ಗೆದ್ದವರಿಗೆ ಒಂದು ಸುವರ್ಣ ಅವಕಾಶ ಕಾದಿದೆ. ಮುಂದಿನ ದಿನಗಳಲ್ಲಿ ಇವರು ಜಪಾನ್ನಲ್ಲಿ ನಡೆಯಲಿರೋ ವಿಶ್ವ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತದ ಬಾವುಟ ಆರಿಸಲಿದ್ದಾರೆ. ಕಳೆದ ವರ್ಷ ಅಜರ್ಬೈಜಾನ್ನಲ್ಲಿ ಭಾರತ 3 ಚಿನ್ನದ ಪದಕ ಗೆದ್ದು ಇತಿಹಾಸ ಬರೆದಿತ್ತು. ಈ ಸಲ ನಮ್ಮ ಕನ್ನಡಿಗರು ಆ ದಾಖಲೆ ಮುರಿಯೋ ಸೂಚನೆ ಕೊಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಉಜ್ವಲ್ ಮುಖಿಯಾಗಿ ವಿಮಲ್ ಗೋಪಿನಾಥ್, ರಾಕೇಶ್ ಮೇಘಾನಿ ಅವರ ನೇತೃತ್ವದ KSAA ತಂಡ ಸಖತ್ ಸಾಥ್ ಕೊಟ್ಟಿತ್ತು. ಸಕ್ಸಸ್ಫುಲ್ ಆಗಿ ನಡೀತಾ ಈಗ ಸುಮಾರು ಈ ವರ್ಷ 195 ಮೇಲೆ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂಡರ್ 15 ಏಜ್ ಇಂದ ಅಪ್ ಟು ಮಾಸ್ಟರ್ ಕ್ಲಾಸ್. ಸೊ ಜೂನಿಯರ್, ಸೀನಿಯರ್, ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಅಂತ ಬರ್ತದೆ ಕ್ಯಾಟಗರಿ. ಈಗ ಏನಾಗುತ್ತೆ, ಇಲ್ಲಿ ವಿನ್ ಆದವರೆಲ್ಲ ನ್ಯಾಷನಲ್ ಹೋಗ್ತಾರೆ. ನ್ಯಾಷನಲ್ ಇಂದ ದಿ ಗೋ ಟು ಏಷ್ಯನ್, ದೆನ್ ದಿ ಗೋ ಟು ಜಪಾನ್. ಜಪಾನ್ ಇಸ್ ವೇರ್ ದ ಫೈನಲ್ಸ್ ಆರ್. ಇನ್ನು ಈ ಕ್ರೀಡೆಗೆ ಹರ್ಕ್ಯುಲಸ್ ಪ್ರಾಯೋಜಕರಾಗಿ ಮತ್ತು ನೆಕ್ಸಸ್ ಮಾಲ್ ಸ್ಥಳ ಪಾಲುದಾರರಾಗಿ ಕೈ ಜೋಡಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು. ಒಟ್ಟಿನಲ್ಲಿ ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲಿರೋ ಪ್ರತಿಭಾವಂತ ರೆಸ್ಲಿಂಗ್ ಪಟುಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವುದೇ ನಮ್ಮ ಅಸೋಸಿಯೇಷನ್ ಗುರಿ ಅಂತ ಪದಾಧಿಕಾರಿಗಳು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇದೇ ರೀತಿ ನಮ್ಮ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸೋಣ. ಜೈ ಕರ್ನಾಟಕ. ಸಾಗರ್ 24 ಮೆಟ್ರೋ ಕನ್ನಡ ನ್ಯೂಸ್.